ಇನ್ನು ಧಾರವಾಡದ ಸಹಕಾರ ಇಲಾಖೆಯಲ್ಲಿ ಲಂಚಾವತಾರ. ಇಲ್ಲಿ ಲಂಚ ಕೊಟ್ರೆ ಮಾತ್ರ ಕೆಲಸ ಆಗತ್ತೆ. ಇಲಾಖೆಯಲ್ಲಿ ಲಂಚ ಕೊಟ್ರೆ ಮಾತ್ರ ಕೆಲಸ ನಡೆಯುತ್ತೆ. ಲಂಚ ಪಡೆಯೋ ವಿಡಿಯೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ. ಫೈನಾನ್ಸ್, ಚಿಟ್ ಫಂಡ್ಸ್ ಲೈಸೆನ್ಸ್ಗಾಗಿ ಎಫ್ಡಿಎ ಹಣಕ್ಕೆ ಬೇಡಿಕೆ ಇಡ್ತಾರೆ. ಪ್ರಥಮ ದರ್ಜೆ ಸಹಾಯಕ ಮಧುಸೂದನ್ ಹಣಕ್ಕೆ ಬೇಡಿಕೆ ಇಡ್ತಾರೆ. ಯಾವ ಕೆಲಸ ಬೇಕಾದರೂ ಇಲ್ಲಿ ಲಂಚ ಕೊಡಲೇಬೇಕು, ಕೈ ಬಿಸಿ ಮಾಡಲೇಬೇಕು. ಫೈನಾನ್ಸ್ ಲೈಸೆನ್ಸ್ಗೆ 30,000ಕ್ಕೆ ಅಧಿಕಾರಿ ಬೇಡಿಕೆ ಇಟ್ಟಿದ್ದಾರೆ. 3,000 ರೂಪಾಯಿ ಮುಂಗಡ ಪಡೆದು ಅಡ್ವಾನ್ಸ್ ಪಡೆದು ಫೈಲ್ ಮೂವ್ ಮಾಡೋ ಭರವಸೆ ಕೊಟ್ಟಿದ್ದಾರೆ. ಕಚೇರಿಯಲ್ಲೇ ನೋಟು ಎಣಿಸ್ತಾ ಇರೋ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. 30,000 ರೂಪಾಯಿ ಕೊಟ್ರೆ ಲೈಸೆನ್ಸ್ ಕೊಡ್ತೀವಿ, 3,000 ರೂಪಾಯಿ ಅಡ್ವಾನ್ಸ್ ಮಾಡಿದ್ರೆ ಫೈಲ್ ಮೂವ್ ಆಗುತ್ತೆ. ಕೆಲಸ ಮುಗಿದ್ಮೇಲೆ ಉಳಿದ ದುಡ್ಡು. ನಿಮಗೆ 3,000 ರೂಪಾಯಿ ಕೊಟ್ಟು ಮುಗಿತು. ಬರ್ತೀರಿ ಒಂದು ಸರ್. ಈಗ ನಾನು ನನಗೆ ಫೋನ್ ಮಾಡಿ. ಈಗ ನಿಮಗೆ 3,000 ರೂಪಾಯಿ ಕೊಟ್ಟು ಮುಗಿತು. ಬರ್ತೀರಿ ಬರ್ತೀರಿ ಏನಾದರೂ ಮಾಡೋಣಪ್ಪ. ಫಸ್ಟ್ ಮುಗಿ ಫಸ್ಟ್ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಇದಾಗೋದು ಬೇಡ. ಫಸ್ಟಿಗೆ ಇವತ್ತು ಸ್ಟಾರ್ಟ್ ಆದ್ರೂ ಮಾಡೋಣ. ಮತ್ತೆ ಅದರ ಬೇರೆ ಈಗ ಖಂಡಿತ ಪ್ರಮಾಣ ಪತ್ರ ತೊಗೊಳ್ಬೇಕು. ಅದು ನನಗೀಗ ಒಂದ್ಸರಿ ನಿಮ್ಗೆ ನಾನು ಕಮಿಟ್ ಆಗೋದಂದ್ರೆ ಮತ್ತೆ ನಾನು ತೆಗೆಸ್ಕೊಡ್ಲೇಬೇಕು. ಮಾಡಿ ನೋಡಿ ಮತ್ತೆ ನಮ್ಮ ಹಾಕಬೇಡ್ರಿ. ನಾನು ಟ್ರೈ ಯೂಶ್ವಲಿ ನಾವು ಯಾರಿಗೂ ನಾವು ಎಂಟರ್ಟೈನ್ ಮಾಡಲ್ಲ. ನೀವು ಬಂದಿರಿ ಭಾಳ ಸಲ ಏನ್ರಿ ಭಾಳ ಸಲ ಫೋನ್ ಮಾಡಿ ನಾನೇ ನಿಮ್ಗೆ ಸಿಕ್ಕಿಲ್ಲ. ಸರ್ ನೀವು ಚೇಂಜ್ ಆಗ್ಬಿಟ್ಟಿರಲ್ಲ ಸರ್? ಯಾಕೆ ನಿಮ್ಮ ಮುಖ ಡೌನ್ ಆಗಿಬಿಟ್ಟಿದ್ದಾರೆ. ಅಲ್ಲ ಹೋಸಲಿ ನೋಡಿದಕ್ಕೂ ಈ ಸರಿ ಭಾಳ ಡೌನ್ ಆಗಿದೆ. ಎಲ್ಲ ಟೆನ್ಷನ್ ರೀ, ಆಫೀಸ್ ಟೆನ್ಷನ್. ಅವಾಗ ಅಷ್ಟೇ. ಇವಾಗ ಹೆಂಗಂದ್ರೆ ಬೆಳಗ್ಗೆ ಎದ್ರಿ ನಮ್ಗೆ ಕೋರ್ಟು ಕಚೇರಿ ನಮ್ದಲ್ಲಾದ ತಪ್ಪಿಗೆ ನಾವು ಓಡಾಡ್ಬೇಕು. ಇಲ್ಲಿ ತನಕ ಬೇಡ. ಅದು ನಮಗೆ ರಾತ್ರಿ ನಿದ್ದೆ ಇರಲ್ಲ, ಟೆನ್ಷನ್. ಪಾಪಿಗೆ ನೀವು ನಮ್ಮ ಹತ್ರ ಬಂದಿರ್ತೀರಿ. ನಾನು ಅದಕ್ಕೆ ಎಷ್ಟೋ ಸಲ ನಿಮ್ಗೆ ಅವಾಯ್ಡು ಮಾಡೀನಿ. ಆಮೇಲೆ ಬರ್ರಿ ಇಮೇಲೆ ಪಾಪ ನೀವು ಬಂದು ಹೋಗಿರಿ. ಇವತ್ತು ನಾನು ನಿಮ್ಗೆ ಸಿಕ್ಕಿಲ್ಲ. ಹೌದೌದು ಸರ್. ಕೇಳಿರ್ಬೇಕು ಏನ್ರಿ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ನೋಡ್ರಿ ಏನಾದರೂ ನಿಮ್ಮ ಕಡೆಯಿಂದ ಏನಾದ್ರು ನಂಗೆ ಸಪೋರ್ಟ್. ಸರಿ ಮಾಡಿ ನೀವು ನಿಮ್ದೇನಿದೆ ನಂಗೆ ಸಪೋರ್ಟ್ ಮಾಡಿದ್ರೆ ಕೊಟ್ಬಿಡ್ತೀರಿ ಸರ್. ಈಗ ನಿಮಗೆ 3,000 ರೂಪಾಯಿ ಕೊಟ್ಟು ಮುಗಿತು. ಶೆಟ್ಟಿ ಒಂದಿದೆ. ಬರ್ತೀರಿ ಬರ್ತೀರಿ ಒಂದು ಸರ್. ಈಗ ನಾನು ನನಗೆ ಫೋನ್ ಮಾಡಿ. ಈಗ ಇವತ್ತಿಂದನಂತೂ ಬಿಟ್ಟು ಬಿಡ್ರಿ. 27,000 ಬಿಡ್ರಿ. ಅಲ್ಲ ಇದು 3,000 ಐತಲ್ಲ, ಅದಕ್ಕೆ 3,000 ಕೊಟ್ಟಿವಿ. ಹಾಂ ಅಷ್ಟೇ. ಇಲ್ಲ ಇವತ್ತು ಯಾವಾರ ಬುಧವಾರ. ಸೊ ಸಂಡೇವರೆಗೂ ನನಗೇನು ಟಚ್ ಮಾಡಬೇಡಿ. ನಮ್ಮ ಮಂಡೇನೇ ಫೋನ್ ಮಂಡೇ ಫೋನ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಓಕೆ ಮಾಡ್ಕೊ. ಮತ್ತು ಹೇಳೋದು ಇನ್ನೊಂದು ಮಾಡ್ತೇನೆ ಖರೆ. ನೀವು ಆತ್ಮೀಯರಿದ್ದೀರಂತ ಒಂದು ವಿಷಯ ಹೇಳ್ತೀನಿ. ನಾಳೆ ನೀವು ನನಗೆ ಏನು ರೀ ಸರ್ ಒಂದು ಮಾತು ಈಗ ಹೇಳೋದು ಮಾಡ್ತೇನೆ. ನೀವು ಅದೊಂದು ತಿಳ್ಕೊಂಡ್ರೆ ಇವಾಗ ನೀವು ಹಂಗೆ ಮಾಡಿ 15 ದಿನ ಹೋಯ್ತಂತ. ಸಾಹೇಬ್ರು ಮಾಡ್ತಾ ಇರೋದೇ ಅಕ್ರಮ. ಅದರಲ್ಲಿ ಫಿಲ್ಮ್ ಡೈಲಾಗ್ ಬೇರೆ. ಒಂದ್ಸಲ ಕಮಿಟ್ ಆದ್ರೆ ಅಂತ. ಹೌದಾ? ಈಗ ನೀವು 15 ಇನ್ನು ಈ ಅಧಿಕಾರಿ ಮಾತಾಡಿದ್ದಾರೆ. ನಮ್ಮ ರಿಪೋರ್ಟರ್ ಮಾತಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಇವ್ರು ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಹಲೋ 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 ಹೇಳ್ರಿ. FDA ಮಧುಸೂದನ್ ಸರ್ ಅಲ್ಲ ಸರ್? ಹೌದು ಸರ್. ಏರ್ ಆಫೀಸು? ಹೌದು ಸರ್. ಸರ್ ಈಗ ನಿಮ್ಮದು ವರ್ಕ್ ಏನು ಸರ್ ಅಲ್ಲಿ ಆ್ಯಕ್ಚುಲಿ? ಯಾಕೆ ಸರ್ ತಾವ್ಯಾರು ಗೊತ್ತಾಗಲಿಲ್ಲ? ಸರ್ ಪರಮೇಶ್ವರ್ ಅಂಗಡಿ ಅಂತೇಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಪೋರ್ಟರ್ ಸರ್, ಧಾರವಾಡದಿಂದ. ಹಾಂ ಸರ್ ಹೇಳಿ ಸರ್. ಅದೇ ಸರ್, ಅಲ್ಲಿ ನಿಮ್ದು ವರ್ಕಿಂಗ್ ಏನು ಸರ್ ಅಲ್ಲಿ ಏರ್ ಆಫೀಸಲ್ಲಿ? ವರ್ಕ್ ಇದು ಸರ್ ನಂದು ಇದು ಸರ್ ಮೆಸಪ್ ಆಪರೇಷನ್ನು ಮತ್ತು EST ವರ್ಕ್ ಮಾಡ್ತಾ ಇದ್ದೀನಿ ಸರ್. ಹೇಳಿ ಸರ್ ಏನಿತ್ತು? ಯಾವ್ದು ಸರ್? EST ಎಸ್ಟಾಬ್ಲಿಷ್ಮೆಂಟು ಆ್ಯಂಡ್ ಮೆಸಪ್ ಆಪರೇಷನ್ ಅಂತ ಒಂದು ಇದಿದೆ ಸರ್. ಹಾಂ, ಅಂದ್ರೆ ಲೈಸೆನ್ಸ್ ಕೊಡೋದಾ? ಅಲ್ಲ ಸರ್. ಹಾಂ, ಯಾವುದು ಗೊತ್ತಾಗಲಿಲ್ಲ ಸರ್ ತಾವು? ಅಲ್ಲಿ ಸರ್ ಫೈನಾನ್ಸದ್ದು ಲೈಸೆನ್ಸ್ ಕೊಡೋದಾ ಏನಂತ? ಫೈನಾನ್ಸದ್ದು ಸಹಕಾರಿ ಸಂಘದ್ದು ಲೈಸೆನ್ಸ್ ಸರ್ ಅದು DR ಆಫೀಸ್ ಸರ್. ಅದು ಫೈನಾನ್ಸ್ ಲೈಸೆನ್ಸ್ ಕೊಡೋದು DR ಆಫೀಸ್ ಸರ್. ಹಾಂ ಸರ್. ನಿಮ್ಮದು ಸರ್ ಆ್ಯಕ್ಚುಲಿ? ನಮ್ಮದು ಪ್ರಪೋಸಲ್ ಸರ್ ಅಷ್ಟೇ. ಹಾಂ, ಅಂದರೆ ಪ್ರಪೋಸ್ ಮಾಡೋದಷ್ಟೇ ಸರ್. ಅಂದರೆ ಇಂತಿಂಥವ್ರು ಬಂದ್ರೆ ಅಪ್ಲಿಕೇಶನ್ ಇಡ್ತಾರೆ ಅಂತೇಳಿ ಪ್ರಪೋಸಲ್ ಮಾಡೋದು? ಆ ಪ್ರಪೋಸಲ್ ಅಷ್ಟೇ ಸರ್. ಲೈಸೆನ್ಸಿಗೆ ಪ್ರಪೋಸಲ್ ಮಾಡೋದು? ಪ್ರಪೋಸಲ್ ಅಷ್ಟೇ ಸರ್ ನಮ್ದು. ಹಾಂ ಹಾಂ. ಅದು ಕೊಡೋದು ಅವರೇ ಸರ್. ಹಾಂ ಹಾಂ.
ಡಿ ಆರ್ ಆಫೀಸ್ ಇದು ಬರುತ್ತೆ ಸರ್, ಆಸಿಫ್ ಮುಷಾಫರಿ ಸರ್ ಅಂತ ಇರ್ತಾರೆ ಸರ್, ಹಾಂ ಸರ್. ಅವ್ರು ಕೊಡ್ತಾರೆ ಸರ್. ಹೌದಾ? ಅಲ್ಲಲ್ಲ, ನಮ್ದೇನು ಸರ್, ಇಲ್ಲಿ ಎ ಆರ್ ಆಫೀಸಲ್ಲಿ ಲೈಸೆನ್ಸ್ ಕೊಡುವಂಥದ್ದು, ಸಹಕಾರಿ ಸಂಘಗಳಿಗೆ ಲೈಸೆನ್ಸ್ ಕೊಡುವಂಥದ್ದು, ಅಪ್ಲಿಕೇಶನ್ ಹಾಕುವಂಥದ್ದು. ಹಾಂ ಹೌದು ಸರ್, ಹೌದು, ನಮ್ಮ ಆಫೀಸಲ್ಲೇ ಸರ್ ಅದು. ಅಪ್ಲಿಕೇಶನ್ ಈಗ ಆಮೇಲೆ ನೀವು ಅದನ್ನ ಇದಕ್ಕೆ ಡಿ ಆರ್ ಆಫೀಸಿಗೆ ನಾವು ಪ್ರೊಸೀಡ್ ಮಾಡ್ತೀವಿ ಸರ್. ಅಲ್ಲಿಂದ ಇದಾಗತ್ತೆ ಅಂದ್ರೆ ಅದು ಏನಾಗುತ್ತೆ ಸರ್, ಈ ಸೇವಾ ಸಿಂಧು ಅಂತ ಬರುತ್ತೆ ಸರ್, ಆನ್ಲೈನ್ ಅಪ್ಲಿಕೇಶನ್ ಸರ್. ಆನ್ಲೈನ್ ಅಪ್ಲಿಕೇಶನ್ ಹಾಕಿದಾಗ ನಾವು ಅದನ್ನು ಫಾರ್ವರ್ಡ್ ಮಾಡ್ತೀವಿ ಸರ್. ಇವ್ರದ್ದು ಅಪ್ಲಿಕೇಶನ್ ಎಲ್ಲ ಕರೆಕ್ಟ್ ಇದೆ, ಇವ್ರಿಗೆ ನೀವು ಕೊಡಬಹುದು ಅಂತ ನಾವು ಒಂದು ಫಾರ್ವರ್ಡ್ ಮಾಡ್ತೀವಿ ಸರ್. ಅಲ್ಲಿಂದ ಅವ್ರೇನ್ ಮಾಡ್ತಾರೆ ಸರ್, ಅದನ್ನು ವೆರಿಫೈ ಮಾಡ್ತಾರೆ ಸರ್. ಇವರೆಲ್ಲರೂ ಅಂದ್ರೆ ಈಗೇನು ನಾವು ಪ್ರಪೋಸಲ್ ಕಳಿಸಿರ್ತೀವಲ್ಲ ಸರ್, ಅದನ್ನು ವೆರಿಫೈ ಮಾಡ್ತಾರೆ ಸರ್. ವೆರಿಫೈ ಮಾಡಿ ಇವ್ರಿಗೆ ಕರೆಕ್ಟ್ ಕೊಡ್ಬೋದು ಅಂತಂದ್ರೆ ಅವಾಗ ಅವ್ರು ಏನ್ ಮಾಡ್ತಾರೆ ಸರ್, ಸರ್ಟಿಫಿಕೇಟ್ ಇದರಿಂದನೇ ಆನ್ಲೈನಿಂದನೇ ಇಶ್ಯೂ ಆಗುತ್ತೆ ಸರ್. ಅಂದ್ರೆ 3 ವರ್ಷ ಸರ್. ಈಗ ಅದು ಮೊದಲು 5 ವರ್ಷ ಇತ್ತು ಸರ್, ಈಗ ಅದು 3 ವರ್ಷ ಆಗಿದೆ ಸರ್. ಆಗ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಯಾರ ಹತ್ರ ಏನಾದ್ರು ದುಡ್ಡು ತಗೊಂಡಿದ್ದೀರಾ ತಾವು? ಇಲ್ಲ ಸರ್. ಇಲ್ಲಲ್ಲ? ಇಲ್ಲ ಸರ್. ಎಸ್ ಸರ್, ಮಾಹಿತಿ ಕೇಳಬೇಕಾಗಿತ್ತು, ಅದಕ್ಕೆ ಕೇಳಿದೆ. ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಎಸ್ ಸರ್, ನಮ್ಮ ಕಡೆ ವಿಡಿಯೋ ಬಂದಿತ್ತು ಸರ್, ಅದಕ್ಕೆ ನಾವು ನ್ಯೂಸ್ ಮಾಡ್ತಾ ಇದ್ವಿ, ನಿಮ್ದೊಂದು ಒಪಿನಿಯನ್ಗೋಸ್ಕರ ಫೋನ್ ಮಾಡಿದ್ವಿ, ಬಿಟ್ರೆ ಮತ್ತೇನಿಲ್ಲ. ಇಲ್ಲ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.